ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಪಲಾವ್ ಯಾವ ಥರ ಮಾಡೋದು ಅಂತ ನೋಡೋಣ. ನಾನು ತರಕಾರಿ ಎಲ್ಲನೂ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಕ್ಯಾರೆಟ್, ಬೀನ್ಸು, ಈರುಳ್ಳಿ ಎಲ್ಲನೂ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕಡಾಯಿಗೆ ಎಣ್ಣೆ ಹಾಕಿ ಈರುಳ್ಳಿ, ಕ್ಯಾರೆಟು, ಬೀನ್ಸು ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. 1-2 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಮತ್ತು ಚಕ್ಕೆ, ಲವಂಗ ಅದನ್ನು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದೆಲ್ಲನೂ ಇದರಲ್ಲಿ ಹಾಕಿ ಫ್ರೈ ಮಾಡ್ತೀನಿ. ಮಿಕ್ಸಿ ಮಾಡಿ ಹಾಕಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಗ್ರೈಂಡ್ ಮಾಡಿ ಹಾಕಿದ್ದೀನಿ. ನೀವು ಬೇಕಂದರೆ ಹಾಗೆ ಹಾಕ್ಬೋದು, ಇಲ್ಲ ಖಾರ ಪುಡಿನಾದರೂ ಹಾಕ್ಬೋದು. ಚಕ್ಕೆ, ಲವಂಗ ಹಾಕೋದ್ರಿಂದ ಮಸಾಲೆ ಏನೂ ಹಾಕೋದಿಲ್ಲ. ನೀವು ಬೇಕಂದರೆ ಹಾಕ್ಕೋಬೋದು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಲ್ಲನೂ ನೀಟಾಗಿ ಫ್ರೈ ಆಗಬೇಕು. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಪಲಾವ್ ಮಸಾಲ ಹಾಕಿದ್ದೀನಿ. ಗರಂ ಮಸಾಲ ಹಾಕ್ಬೋದು, ಇಲ್ಲ ಪಲಾವ್ ಮಸಾಲ ಹಾಕ್ಬೋದು. ಬೇಡ ಅಂದರೆ ಚಕ್ಕೆ, ಲವಂಗ, ಕಾಳುಮೆಣಸು ಎಲ್ಲನೂ ಪೇಸ್ಟ್ ಮಾಡಿ ಹಾಕ್ಬೋದು, ಪೇಸ್ಟ್ ಮಾಡಿ. ಅದಾದಮೇಲೆ ಅಕ್ಕಿನ ಎಷ್ಟು ತೊಗೊತೀವೋ ಅದಕ್ಕೆ ಅಷ್ಟು ಡಬಲ್ ನೀರನ್ನು ಹಾಕ್ತಿದ್ದೀವಿ. ನಿಮಗೆಷ್ಟು ಅಕ್ಕಿ ಬೇಕೋ ಅಷ್ಟು ಅಳತೆ ನೀರನ್ನು ಹಾಕಿ. ಅದಾದಮೇಲೆ ನೀಟಾಗಿ ಕುದಿಯೋವರೆಗೂ ಬಿಡಿ. ನೀಟಾಗಿ ಈ ಥರ ಆದಮೇಲೆ ಅಕ್ಕಿಯನ್ನು ತೊಳೆದು ಹಾಕಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆ ಅಂತ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಪಲಾವ್. ನೋಡಿ ಗೈಸ್, ಯಾವ ಥರ ಬಂದಿದೆ ಅಂತ ಒಂದ್ಸಲ ಟ್ರೈ ಮಾಡಿ ನೋಡಿ. ಎಲ್ಲರೂ ಮಾಡ್ತಾರೆ, ಬಟ್ ಈ ಥರ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನು ಸೈಡ್ಗೆ ಮೊಸರು ಬಜ್ಜಿ ಮಾಡ್ತೀವಿ. ಒಂದು ಈರುಳ್ಳಿ, ಟೊಮೊಟೊ ಹೆಚ್ಚಾಕಿ ಸೈಡಲ್ಲಿ ಮೊಸರು ಬಜ್ಜಿ ಅಂತ ಮಾಡ್ತೀವಿ. ನೋಡಿ ಈ ಥರ ನೀಟಾಗಿ ಬರುತ್ತೆ. ಪಲಾವು ಮೊಸರು ಬಜ್ಜಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.